ಸರ್ ಇದು ಜಸ್ಟ್ ರಾಮೇಶ್ವರಂ ಕೆಫೆ ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತ ಖಂಡಿತವಾಗ್ಲೂ ಅಲ್ಲ. ಇದು ನಮಗೆ ಎಂಟೈರ್ ನೇಷನ್ ವರಿ ಮಾಡ್ಕೋಬೇಕಾಗಿರುವಂಥ ವಿಷಯ ಇದು. ಸೊ ಎಂಟೈರ್ ನೇಷನ್ ವರಿ ಮಾಡ್ಕೋಬೇಕಾಗಿರೋ ವಿಷಯ ಆಗಿರೋದ್ರಿಂದ ನಾವು ಹಲವಾರು ಸೆಕ್ಯೂರಿಟಿ ಮೆಷರ್ಸ್ನ ತಗೊಂಡಿದ್ದೀವಿ. ಇಲ್ಲಿ ನಮಗೆ ರಾಮೇಶ್ವರಂ ಕೆಫೆಲ್ ಆಗಿರೋದು ನಾಳೆ ಬೇರೆ ಹೋಟೆಲಲ್ಲಿ ಆಗಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ. ಜನ ಹೋಟೆಲ್ಸ್ಗೆ ಹೋಗಲೇಬೇಕು, ಊಟ ತಿಂಡಿಗೆ ಬರಲೇಬೇಕು, ಹೊರಗಡೆ ವ್ಯವಸ್ಥೆನೇ ಆಗಿದೆ. ಇದು ಏರ್ಪೋರ್ಟ್ಸ್ ಅಲ್ಲ. ನಾವು ಬ್ಯಾಗ್ಸ್ನೆಲ್ಲ ಸ್ಕ್ಯಾನ್ ಮಾಡಿ ಪ್ರತಿಯೊಬ್ಬರೂ ಸ್ಕ್ಯಾನ್ ಮಾಡಿ ಒಳಗಡೆ ಕಳಿಸೋದಕ್ಕೆ ದಯವಿಟ್ಟು ಅದು ಆಗೋದಿಲ್ಲ, ಅದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ. ಹಾಗಾಗಿ ನಾವು ಇಗ್ನೋರು ಮಾಡುವಂಥ ವಿಷಯಗಳಲ್ಲ. ಹಾಗಾಗಿ ನಾವು ಹಲವಾರು ಸೆಕ್ಯೂರಿಟಿ ಮೆಷರ್ಸ್ಗಳನ್ನ ತಗೊಂಡಿದ್ದೀವಿ. ನಾವು ಪೊಲೀಸ್ ಇಲಾಖೆನ ಸಂಪರ್ಕ ಮಾಡಿ ಅವರು ಕೊಟ್ಟಿರೋ ಕೆಲವೊಂದು ಗೈಡ್ಲೈನ್ಸ್ಗಳನ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ಇಮಿಡಿಯೇಟ್ ಆಗಿ ಕೆಲವು ಆರ್ಮಿ ರಿಟೈರ್ಡ್ ಆಫೀಸರ್ಸ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ ನಮ್ಮ ಕಂಪ್ನಿಯಲ್ಲಿ. ಅವರು ಸಾಕಷ್ಟು ನಮಗೆ ಹೇಳ್ಕೊಟ್ಟಿದ್ದಾರೆ, ನಮ್ಗೆ ಗೈಡ್ ಮಾಡಿದ್ದಾರೆ, ಎಲ್ಲೆಲ್ಲಿ ಹೇಗೆ ನಾವು ಸೆಕ್ಯೂರಿಟಿ ಮೆಷರ್ಸ್ನ ಮಾಡಬೇಕಂತ. ನಮ್ಮ ಎಂಟೈರ್ ಟೀಮ್ಗೆ ಬ್ರೀಫಿಂಗ್ ಮಾಡಿದ್ದಾರೆ, ಯಾವ್ಯಾವ ರೀತಿ ಸೆಕ್ಯೂರಿಟಿ ನೋಡ್ಕೋಬೇಕಂತ. ಸೊ ಇದು ಗ್ರಾಹಕರಿಗೂ ಬರಬೇಕಾದಂಥ ಜವಾಬ್ದಾರಿ, ನಾವೊಬ್ಬರಿಗೆ ಎಲ್ಲ, ನಮ್ಮ ಎಂಪ್ಲಾಯೀಸ್ಗೆಲ್ಲ, ಎಂಟೈರ್ ನೇಷನ್, ಎಂಟೈರ್ ಸಿಟಿಸನ್ಸ್ಗೆ ಬರಬೇಕಾಗಿರೋ ಜವಾಬ್ದಾರಿ ಇದು. ಹಾಗಾಗಿ ನಮ್ಮ ಕೈಲಾದಷ್ಟು ಖಂಡಿತ ನಾವು ಮಾಡಿದ್ದೀವಿ. ನಿಮ್ಮ ಸಪೋರ್ಟು ಖಂಡಿತ ಬೇಕು. ಖಂಡಿತವಾಗ್ಲೂ ಈ ಥರ ಇನ್ಸಿಡೆಂಟ್ ಮತ್ತೆ ಆಗದೇ ಇರೋದಕ್ಕೆ ಏನು ಬೇಕೋ ನಾವೆಲ್ಲ ಪ್ರಿಕಾಷನರಿ ಮೆಜರ್ಸ್ನ ತಗೊಂಡಿದ್ದೀವಿ ಸರ್. ಸರ್ ನಾನು ಹೈದ್ರಾಬಾದಲ್ಲಿದ್ದೆ. ನಾನು ನಿನ್ನೆ ಅಷ್ಟೇ ಬಂದೆ, ಮೊನ್ನೆ ನೈಟ್ ಬಂದೆ. ನಮ್ಮ ಯಜಮಾನರು ಹೋಗಿದ್ರು, ಮಾತಾಡ್ಕೊಂಡು ಬಂದರು. ನಮ್ಮ ಎಂಟೈರ್ ಟೀಮ್ ಮಾತಾಡ್ಕೊಂಡು ಬಂದಿದ್ದಾರೆ, ಕೋರ್ ಟೀಮ್ ಎಲ್ಲ ಮಾತಾಡ್ಕೊಂಡು ಬಂದಿದ್ದಾರೆ. ಅವ್ರ ಜೊತೆ ನಾವಿದ್ದೀವಿ, ಫಸ್ಟ್ ದಿನದಿಂದಲೂ ಇದ್ದೀವಿ. ನಮ್ಮ ಫ್ಲೋರ್ ಮ್ಯಾನೇಜರ್ಸು ನಾವು ಬೇಕಂತ ಕೆಲವ್ರನ್ನ ನಾವು ಯೂನಿಫಾರ್ಮ್ ಹಾಕ್ಸಲ್ಲ. ನಾವು ಫ್ಲೋರಲ್ಲಿ ಇರ್ತಾರೆ, ಆ್ಯಸ್ ಎ ಕಸ್ಟಮರ್ಸ್ ಇರ್ತಾರೆ, ಅವರು ಓಡಾಡ್ಕೊಂಡಿರ್ತಾರೆ, ಮಫ್ತಿಯಲ್ಲಿರ್ತಾರೆ. ಅದು ನಾವು ಸಿಸ್ಟಮ್ನ ತಂದಿರೋ ರೀತಿನೇ ಹಾಗೆ. ಹಾಗಾಗಿ ಹಲವಾರು ಘಟನೆಗಳು ನಮಗೆ ಗೊತ್ತಾಗುತ್ತೆ. ಹಾಗಿರೋದ್ರಿಂದ ನಾವು ತುಂಬ ಸೆಕ್ಯೂರಿಟಿ ಮೆಷರ್ಸ್ನ ನಾವು ತಗೊಂಡಿದ್ದೀವಿ. ನಮ್ಮ ಕೆಲವು ಆ ಘಟನೆ ಆದಾಗ ಯಾರ್ಯಾರಿಗೆ ಗಾಯ ಆಗಿತ್ತು, ಅಲಾಂಗ್ ವಿತ್ ಪಬ್ಲಿಕ್ ಸಪೋರ್ಟ್ ನಮ್ಮ ಟೀಮ್ ಹೋಗಿದ್ದಾರೆ, ಅಡ್ಮಿಟ್ ಮಾಡಿದ್ದಾರೆ. ಎವ್ರಿಥಿಂಗ್ ಇಸ್ ಟೇಕನ್ ಕೇರ್. ಒಬ್ಬರು ಮಾತ್ರ ಇನ್ನು ಡಿಸ್ಚಾರ್ಜ್ ಆಗಿಲ್ಲ, ಮಿಕ್ಕಿದವ್ರು ಎಲ್ಲರೂ ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ಅವ್ರಿಗೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ICU ಇಂದ ಹೊರಗಡೆ ಬಂದರೆ ಜನರಲ್ ವಾರ್ಡಲ್ಲಿದ್ದಾರೆ ಸರ್. No, they said they'll be coming after 6 or 7, so still we are waiting for them. MLA ma'am is already there, so we are also expecting. They said they're going to come. We are also expecting them. ಸರ್ ಇದು ಖಂಡಿತವಾಗ್ಲೂ ನನಗೆ ನಮ್ಮ ಹೋಟೆಲಿಯರ್ಸು ಬಿಸ್ನೆಸ್ ರೈವಲ್ರಿ ಖಂಡಿತವಾಗ್ಲೂ ಇಲ್ಲ. ನಮ್ಮ ಯಜಮಾನರು ಹಿಂದಿನ ಇಂಟರ್ವ್ಯೂನಲ್ಲಿ ಹೇಳಿರೋ ಹಾಗೆ ಒಬ್ರು ಅನ್ನ ಒಬ್ರು ಕಿತ್ಕೊಳ್ಳೋರು ಹೋಟೆಲಿಯರ್ಸ್ ಅಲ್ಲ, ಒಬ್ರಿಗೊಬ್ರು ಅನ್ನ ಕೊಡೋರು ಹೋಟೆಲಿಯರ್ಸು. ಹಾಗೆ ಇದ್ದೀವಿ ನಾವು. ಒಂದು ಸಣ್ಣ ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀನಿ ನಾನು. ನಮ್ಮ ಯಾವ್ದಾದ್ರು ಹೋಟೆಲ್ ರೆಡಿ ಆಗ್ಬೇಕಂದ್ರೆ ನಮಗೆ 8 ರಿಂದ 10 ತಿಂಗಳಾಗುತ್ತೆ. 8 ರಿಂದ 10 ತಿಂಗಳು ನಮಗೆ ಊಟ ನಿಯರ್ ಬೈ ಹೋಟೆಲ್ಸ್ ಅವ್ರು ಕೊಡ್ತಾರೆ. ನಾವು ಅಲ್ಲೇ ಹೋಗ್ತೀವಿ, ಅವ್ರು ನಮ್ಮನ್ನ ಆಹ್ವಾನ ಮಾಡ್ತಾರೆ. ನಮ್ಮೆಲ್ಲ ಎಂಪ್ಲಾಯೀಸ್ಗೆ, ನಮ್ಮೆಲ್ಲ ಟೀಮ್ಗೆ ಅವರೇ ಊಟ ಕೊಡ್ತಾರೆ. ಹಾಗಾಗಿ ಖಂಡಿತವಾಗ್ಲೂ ಇದು ರೈವಲ್ರಿ ಅಲ್ಲ. ನಾವು ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರು ಆಗಿದ್ದೀವಿ. ಖಂಡಿತವಾಗ್ಲೂ ಇದು ಖಂಡಿತ ಹೋಟೆಲಿಯರ್ಸ್ ಮಾಡಿರೋ ಕೆಲಸ ಅಲ್ವೇ ಅಲ್ಲ. ಈಗ NIA ಇನ್ವೆಸ್ಟಿಗೇಷನ್ ಆಗ್ತಾ ಇರೋದ್ರಿಂದ NIA ಅವರು ಇದಕ್ಕೆ ಅವರೇ ಉತ್ತರ ಕೊಡಬೇಕು. ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಅವರು ಆಲ್ರೆಡಿ ಅವರ ಫೇಸ್ನು ಡಿಟೆಕ್ಟ್ ಮಾಡಿದ್ದಾರೆ. ಕ್ಯಾಶ್ ರಿವಾರ್ಡ್ 10 lakh rupees ಹೇಳಿದ್ದಾರೆ. ಹುಡ್ಕೊಂಡು ಹೋಗಿದ್ದಾರೆ. NIA ಇಸ್ ವೆರಿ ಫಾಸ್ಟ್, ವೆರಿ ಕ್ವಿಕ್. ಖಂಡಿತವಾಗ್ಲೂ ನಮ್ಮ ಅಧಿಕಾರಿಗಳ ಮೇಲೆ ನಮ್ಗೆ ಸಂಪೂರ್ಣ ಭರವಸೆ ಇದೆ. ಅವರು ಖಂಡಿತವಾಗ್ಲೂ ಇದನ್ನು ಕಂಡಿಡಿತಾರೆ, ಹೊರಗೆ ತಂದೆ ತರ್ತಾರೆ ಅಂತ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.